ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ದೋಸೆ ಚಟ್ನಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿರಿ. ಇವತ್ತು ಒಂದು ಬಾಣಲಿನಾಗ ಒಂದು 3 ಇಡಿಯಾಗಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಒಂದು 7 ಒಣಮೆಣ್ಸಿನ್ಕಾಯಿ, ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ, ಆಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗ್ತಾಯಿರಲಿ, ನಾನಿವಾಗ ಮಿಕ್ಸಿ ಜಾರ್ಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, ಒಂದು ಚಿಕ್ಕ ಕಪ್ಪಾಗಷ್ಟು ಹಸಿಕಾಯಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರಷ್ಟು ಪುದೀನ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ. ಇವಾಗ ಅಷ್ಟು ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಈಗ ಇದು ಫ್ರೈ ಆಗದೆ. ಇದಕ್ಕೊಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ರಿ, ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಜೊತೆಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸಾಕು. ಇಷ್ಟು ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಂಬಿಡೋಣ. ನುಣ್ಣಗೆ ರುಬ್ಕೊಬೇಕು. ಇದಕ್ಕೆ ರಷ್ಟು ನೀರು ಹಾಕ್ಕೊಂಡು ನುಬ್ಕೊಳ್ಳೋದೆ. ಇವಾಗ ಇದಕ್ಕೆ ಅಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ರುಬ್ಬಿಕೊಂಡಿರೋಂಥ ಚಟ್ನಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದೇ ಮಿಕ್ಸಿ ಜಾರ್ಗೆ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಅಟ್ಕೊಳ್ಳೋದು. ನಿಮ್ಗೆ ಗಟ್ಟಿ ಬೇಕಂದರೆ ಗಟ್ಟಿ, ತೆಳುವಾಗಬೇಕಂದ್ರೆ ತೆಳುವಾಗಿ ಆಯಿತು. ಇವಾಗ ಅದೇ ಬಾಣಲಿನಾಗ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು 3 ಟೇಬಲ್ ಸ್ಪೂನ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ರಷ್ಟು ಬಿಸಿ ಆಗಲಿ. ಇದಕ್ಕೆ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ರಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರಷ್ಟು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ, ಒಂದು 3 ಈರುಳ್ಳಿ ಇಷ್ಟನ್ನ ಹಾಕ್ಕೊಂಡು ರಷ್ಟು ಹುರ್ಕೊಳ್ಳೋಣ ಚೆನ್ನಾಗಿ. ಇದ್ರ ಅವಷ್ಟು ಕೆಂಪಗಾಗಲಿ. ಇದಕ್ಕೆ ನಾನಿವಾಗ ಒಂದು ಟಮಾಟ ಹಾಕಿದ್ರೇ ಚೆಂದ. ನಮ್ಮ ಹಳ್ಳಿ ಕಡೆ ಎಲ್ಲ ಟಮಾಟ ಹಾಕ್ತೀವಿ ನಾವು. ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ರಿ, ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ನಮ್ಮ ಮನೆಗೆ 4 ಜನಕ್ಕೆ ಮಾಡೋದ್ರಿಂದ ಒಂದು 10 ಪೀಸಷ್ಟು ಆಲೂಗಡ್ಡೆ, ಒಂದು 7-8 ಆಲೂಗಡ್ಡೆ ಇರ್ಬೋದು, ಅದನ್ನ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ರಷ್ಟು ಕಾಯಿ ತುರಿ ಹಾಕ್ಕೊಂಡು ಚೂರೇ ನೀರು ಹಾಕ್ಕೊಬೇಕು. ನಾವು ಚೆನ್ನಾಗಿ ಕಲಿಸಿದ್ರೆ ಮೆತ್ತಗಾಗಬೇಕು. ಬಾಯಾಗಿ ಇಕ್ಕಿದ್ರೆ ಹಂಗೇ ಕರ್ಗೋಬೇಕು. ಹಂಗೆ ಮಾಡಿ ಇವಾಗ ಅದು ರೆಡಿ ಆಯಿತು ನೋಡಿ. ಇವಾಗ ದೋಸೆ ಹಿಟ್ಟನ್ನ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ನೀವೇನು ಸೋಡಾ ಗಿಡ ಏನು ಹಾಕ್ಬೇಡ್ರಿ, ಒಂದು ಚೂರು ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಹೆಂಚು ಕಾದದೆ. ಇದಕ್ಕೆ ಸ್ವಲ್ಪ ನೀರು ಚಿಮ್ಸ್ಕೊಂಡು ಈಗ ದೋಸೆ ಒಯ್ಯೋದೆ. ಈ ಮಸಾಲೆ ದೋಸೆ ತಿಂತಾಯಿದ್ರೆ ಹೆಂಗಿರ್ತದೆ ಗೊತ್ತಾ? ನಿಮ್ಮ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ಇವಾಗ ನೋಡಿರಿ, ದೋಸೆ ಉಯ್ದಿದ್ದೀನಿ. ಇದಕ್ಕೆ ಬೆಣ್ಣೆ ಹಾಕ್ಕೊಂಡು ನನ್ನ ಮಗನ ಖಾರದ ಪುಡಿ ಹಾಕ್ಕೊಟ್ರೆ ಬೋಲೆ ಇಷ್ಟ, ಅದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಚಟ್ನಿ ಪುಡಿ ಹಾಕ್ಕೊಬೋದು, ಇಲ್ಲಾಂದರೆ ಕೆಂಪು ಚಟ್ನಿನೂ ಮಾಡ್ಕೊಬೋದು. ನಾನಿವತ್ತು ಬರೀ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ. ಹಿಂಗೂ ಚೆನ್ನಾಗಿರ್ತದೆ. ಒಂದು ಕಿತ ಟ್ರೈ ಮಾಡಿರಿ, ಹೆಂಗಿರ್ತದೆ ಅಂತ ಹೇಳ್ರಿ. ಇವಾಗ ಒಂದು ಸೌಟಷ್ಟು ಆಲೂಗಡ್ಡೆ ಪಲ್ಯ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸುತ್ತು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಂದಾಗಂಟ ನಿಧಾನಕ್ಕೆ ಬೇಯಿಸ್ಕೊಂಡು ಇವಾಗ ಇದನ್ನ ತಿರುವಾಕೊಳ್ಳೋದು ಅಷ್ಟೇ. ನೋಡಿರಿ ಹೆಂಗೆ ಕಾಣುತ್ತದೆ. ಆಹಾ, ನೋಡ್ತಾಯಿದ್ರೆ ತಿನ್ನಬೇಕು ಅನಿಸ್ತದೆ. ನೀವು ನಿಮ್ಮ ಮನೆಗೆ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗದೆ ಅಂತ ಹೇಳ್ರಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.